ಹಲೋ ಮೈ ಡಿಯರ್ ಇನ್ಸ್ಟಾ ಅಂಡ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಟಾರೋಟ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಮೊದಲನೆಯದಾಗಿ ಪ್ರತಿಯೊಬ್ಬರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಪೂಜೆಗಳನ್ನು ನೆರವೇರ್ತಾ ಇರಬಹುದು ಅಥವಾ ನೆರವೇರಿರಬಹುದು. ಸೊ ಗಣಪತಿಗೆ ನೀವು ಬಹಳಷ್ಟು ಏನು ನೈವೇದ್ಯನ ಅರ್ಪಿಸಿರ್ತೀರಿ. ಬಟ್ ಆದ್ರೆ ಗಣಪತಿಗೆ ಕೆಲವೊಂದು ನೈವೇದ್ಯನ ಪರ್ಟಿಕ್ಯುಲರ್ ಆಗಿ ಅರ್ಪಿಸಿದಾಗ ಆತ ಸಂತೃಪ್ತನ ಆಗ್ತಾನೆ. ನೀವು ಯಾವ ವಿಚಾರ ಹೇಳ್ಕೊಂಡು ಗಣಪತಿಗೆ ಪೂಜೆ ಮಾಡಿದ್ರಿ ಅದು ಕೂಡ ಬೇಗನೆ ನಿಮ್ಮ ಲೈಫಲ್ಲಿ ಆಗತ್ತೆ ಅಂತ ಹೇಳ್ಬೋದು. ಯಾವ ಗುಡ್ ಲಕ್, ಪ್ರಾಸ್ಪರಿಟಿ, ವೆಲ್ತ್ ಬೇಕು ಅನ್ನೋರಿಗೆ ಈ ಇಷ್ಟು ವಿಚಾರಗಳು, ಈ ಇಷ್ಟು ವಸ್ತುಗಳು ಗಣಪತಿಗೆ ಅರ್ಪಿಸೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಬಹಳಷ್ಟು ಬೇಗಗಳ ಕೆಲಸ ಆಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಅಡೆತಡೆ ಆಗ್ತಾ ಇದ್ರೆ, ವಿಘ್ನಗಳಾಗ್ತಾ ಇದ್ರೆ, ಈ ಇಷ್ಟು ವಸ್ತುಗಳನ್ನ ಆತನಿಗೆ ಕಡ್ಡಾಯವಾಗಿ ನೀವು ಅರ್ಪಿಸಲೇಬೇಕಾಗತ್ತೆ. ಮೊದಲನೆಯದಾಗಿ ಪರಿಪೂರ್ಣವಾಗಿ ಇರಬೇಕು ಅಡಿಕೆ. ಅದು ಹಸಿ ಅಡಿಕೆ ಆದ್ರೂ ಪರವಾಗಿಲ್ಲ, ಈ ರೀತಿ ಒಣಗಿದ್ದಾದ್ರೂ ಪರವಾಗಿಲ್ಲ. ಪರಿಪೂರ್ಣವಾದಂತಹ ಅಡಿಕೆ ಎಲೆ ಅರ್ಪಿಸೋದ್ರಿಂದ ಮನೆಯಲ್ಲಿ ಯಾವುದೇ ನೆಗೆಟಿವಿಟಿ ಇರಲಿ ಅದರಿಂದ ಪಾರಾಗಬಹುದು. ಮನೆಯಲ್ಲಿ ದಟ್ಟ ದಾರಿದ್ರ್ಯ ಏನಾದ್ರೂ ಇತ್ತು ಅಂತ ಹೇಳಿದ್ರು ಅಡಿಕೆ ಎಲೆ ನೈವೇದ್ಯನ ಫಸ್ಟ್ ಅವನಿಗೆ ಅರ್ಪಣೆ ಮಾಡೋದ್ರಿಂದ ಆ ದಾರಿದ್ರ್ಯದಿಂದ ಸಂಪೂರ್ಣವಾಗಿ ನೀವು ದೂರ ಆಗ್ತೀರಿ ಅಂತ ಹೇಳ್ಬೋದು. ಹಾಗೆ ಇನ್ನು ಎಕ್ಕದ ಹೂವು ಈತನಿಗೆ ಬಹಳಷ್ಟು ಪ್ರಿಯವಾದ್ದು. ನಮ್ಮ ವ್ಯವಹಾರದಲ್ಲಿ ಏನಾದ್ರೂ ಬಹಳಷ್ಟು ಕಿರಿಕಿರಿಗಳು ನಡೀತಾ ಇದ್ರೆ, ಹಾಗೆ ವ್ಯವಹಾರ ಬಹಳಷ್ಟು ಅಬ್ಸ್ಟಿಕಲ್ಸ್, ಏರುಪೇರುಗಳ ವ್ಯವಹಾರದಲ್ಲಿ ನಡೀತಾ ಇದ್ರೆ ಎಕ್ಕದ ಹೂ ಇಡೋದ್ರಿಂದ ಬಹಳಷ್ಟು ಒಳ್ಳೇದು ಅಂತ ಹೇಳಬಹುದು. ಇನ್ನು ಯಾರಿಗೆಲ್ಲ ಲಕ್ಷ್ಮಿ ಬೇಡ, ಸೊ ಈತನಿಗೆ 6 ಏಲಕ್ಕಿ ಅರ್ಪಿಸೋದ್ರಿಂದ ಬಹಳ ನಮ್ಮ ಜೀವನದಲ್ಲಿ ವೆಲ್ತ್, ಪ್ರಾಸ್ಪರಿಟಿ ನಾವು ನೋಡಬಹುದು ಅಂತ ಹೇಳ್ಬಹುದು. ನಮ್ಮ ಮನೆಯಲ್ಲಿ ಹಣಕಾಸು ನಿಲ್ತಾನೆ ಇರೋದಿಲ್ಲ, ಹಾಗೆ ಒಡವೆಗಳು ನಿಲ್ತಾನೆ ಇರೋದಿಲ್ಲ. ಇಂಥವ್ರಿಗೆ ಈ ಏಲಕ್ಕಿ ಇಡೋದ್ರಿಂದ, ಗಣಪನಿಗೆ ಏಲಕ್ಕಿ ಅರ್ಪಣೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ, ಹಣದ ಕೊರತೆ ಬರದೇ ಇರೋ ಹಾಗೆ ಆತ ಕಾಪಾಡ್ತಾನೆ ಅಂತ ಹೇಳ್ಬೋದು. ಇನ್ನು ಕಡಲೆಕಾಳು ಇದು ಗುರುವಿನ ಸಂಕೇತ ಆಗಿರುತ್ತೆ. ಗಣಪತಿಗೆ 21 ಕಡಲೆಕಾಳು ಆಗಿರ್ಬೋದು ಅಥವಾ ಕಡಲೆಕಾಳು ನೈವೇದ್ಯ ಬಹಳಷ್ಟು ಪ್ರಿಯ. ಈತನಿಗೆ ಕಡಲೆಕಾಳು ಅರ್ಪಿಸೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಡಲೆಕಾಳು ಅರ್ಪಣೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಗುರುಬಲ ಹೆಚ್ಚತ್ತೆ. ಹಾಗೆ ಮಕ್ಕಳಲ್ಲಿ ವಿದ್ಯಾಬುದ್ಧಿಗೆ ಏನಾದ್ರೂ ಕುಂದುಕೊರತೆಗಳಾಗ್ತಾ ಇದ್ರೆ ಕೂಡ ಅದರಿಂದನೂ ನಾವು ಪಾರು ಮಾಡಬಹುದು. ಈ ಗಣಪನಿಗೆ ಕಡಲೆಕಾಳನ್ನ ಅರ್ಪಣೆ ಮಾಡ್ತಾ ಏನೇ ನೈವೇದ್ಯ ಆಗಿರ್ಬೋದು, ಈ ರೀತಿ ನೆನೆಸಿದಂತಹ ಕಡಲೆಕಾಳನ್ನ ಏನಿದೆಯಲ್ಲ ಅದರಿಂದ ಬಹಳ ಒಳ್ಳೇದು ಅಂತ ಹೇಳಬಹುದು. ಇನ್ನು ಈತನಿಗೆ ಸಂತೃಪ್ತಿ ಪಡಿಸೋದಕ್ಕೆ ಗೌರಿ ದೇವಿ ಏನಿದೆ, ಕರ್ಜಿಕಾಯಿ ಮಾಡುವಂತದ್ದು, ಮೋದಕ ಮಾಡುವಂತದ್ದು, ಈತ ಬಹಳಷ್ಟು ತಿಂಡಿ ಪ್ರಿಯ. ಹಾಗಾಗಿ ಇದನ್ನ ನೀವು ಕಡ್ಡಾಯವಾಗಿ ಮಾಡ್ಲೇಬೇಕಾಗತ್ತೆ ಅಂತ ಹೇಳಬಹುದು. ಇನ್ನು ಇಷ್ಟೆಲ್ಲ ಅರ್ಪಣೆ ಮಾಡಿದಾಗ ಆತ ಸಂತೃಪ್ತಿ ಆಗೋದು ಒಂದಕ್ಕೇನೆ ದುರ್ವೆ. ಇದನ್ನೆಲ್ಲ ಕೊಟ್ಟಾಗ ನಿಮ್ಮ ಮನೆಯಲ್ಲಿ ಏನಾದ್ರೂ ಕೂಡ ನೀವು ವ್ಯವಹಾರಗಳು ಮಾಡಬೇಕು ಅನ್ಕೊಂಡಿದ್ರೆ, ಹೊಸ ಅವಕಾಶಗಳು ಒದಗಿ ಬರಬೇಕು ಅಂತ ಇದ್ರೆ, ನಿಮ್ಮ ಜೀವನದಲ್ಲಿ ಲಕ್ ಕ್ರಿಯೇಟ್ ಆಗ್ಬೇಕು ಅಂತ ಇದ್ರೆ, ನಿಮ್ಮ ಪೂಜೆ ಆತನಿಗೆ ಸಲ್ಲಿದೆ ಅಂತ ಆಗ್ಬೇಕು ಅನ್ನೋದಾದ್ರೆ ಲಾಸ್ಟ್ಗೆ ಈ ದುರ್ವೆ ಗರಿಕೆ ಹುಲ್ಲನ್ನ ಅರ್ಪಿಸೋದ್ರಿಂದ ಪ್ರತಿಯೊಬ್ರು ಮನೆ ಬಾಗ್ಲಲ್ಲೂ ಇರುತ್ತೆ, ಪ್ರತಿಯೊಬ್ರು ಕೇರಿ ಬಾಗ್ಲಲ್ಲಿ ಇರುತ್ತೆ. ಸ್ವಲ್ಪ ಹುಡುಕಿದ್ರೆ ಸಾಕು ಸಿಗುತ್ತೆ. ಈತನಿಗೆ 21 ಗರಿಕೆ ಹುಲ್ಲು ಹಾಕೋದ್ರಿಂದ ಬಹಳಷ್ಟು ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ನ ಕಾಣಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಆದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಫಾಲೋ ಮಾಡೋಣ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.